ಕೋಗಿಲು ಬಳಿ ಅಕ್ರಮ ಮನೆ ತೆರವು ಪ್ರಕರಣ 26 ಕುಟುಂಬಕ್ಕೆ ಮನೆ ಹಂಚಿಕೆ ಮಾಡಬಹುದು ಅಂತ ಬೆಂಗಳೂರಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿಕೆ ಕೊಟ್ಟಿದ್ದಾರೆ. 26 ಜನಕ್ಕೆ ಮನೆ ಹಂಚಿಕೆ ಮಾಡಬಹುದು ಅಂತ ಬೆಂಗಳೂರಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ ಹೇಳಿಕೆ ಕೊಟ್ಟಿದ್ದಾರೆ. ಲೇಔಟ್ನಲ್ಲಿ 61 ಮನೆಗಳು ಡೆಮಾಲಿಷನ್ ಆಗಿದೆ. ನಾವೆಲ್ಲರೂ ದಾಖಲೆ ಪರಿಶೀಲನೆ ಮಾಡಿದ್ದೇವೆ. ಪರಿಶೀಲನೆ ಮಾಡಿ ಕಂಡೀಷನ್ ಹಾಕಿ ಮನೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ಮೀಟಿಂಗ್ ಮಾಡಿ ಸೂಚನೆ ಕೊಟ್ಟಿದ್ದಾರೆ. ಇವೆಲ್ಲವನ್ನ ಕೂಡ ಜಮೀರ್ ಅಹಮದ್ ಹೇಳಿರುವಂತಹ ವಿಚಾರಗಳು. ಪರಿಶೀಲನೆ ಮಾಡಿ ಕಂಡೀಷನ್ ಹಾಕ್ಬಿಟ್ಟು ಮನೆ ಕೊಡೋದು ನಾವು. ಈಗಾಗಲೇ ಮೀಟಿಂಗ್ ಮಾಡಿ ಸೂಚನೆ ಕೊಟ್ಟಿದ್ದಾರೆ ಅಂತ ಕೋಗಿಲು ಬಳಿ ಅಕ್ರಮ ಮನೆ ತೆರವು ಪ್ರಕರಣ ಸಂಬಂಧ ಜಮೀರ್ ಅಹಮದ್ ಮಾತಾಡಿದ್ದಾರೆ. ಎಲ್ಲಾರ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಾ ಇದೆ. ಎಲ್ಲರಿಗೂ ಗೊತ್ತಿರೋದೇ ವಿಚಾರ. ಟೋಟಲ್ 261 ಮನೆಯಲ್ಲಿ 161 ಮನೆಗಳು ಡೆಮಾಲಿಶ್ ಆಗಿದೆ. ಅಪ್ಲಿಕೇಶನ್ಗಳು ಜಾಸ್ತಿ ಬಂದಿದೆ. ಅಪ್ಲಿಕೇಶನ್ ಹಾಕೋರ್ಗೆಲ್ಲ ಮನೆ ಕೊಡಕ್ ಆಗಲ್ಲ. ಯಾರು ಡೆಮಾಲಿಶ್ ಮಾಡಿದ್ದಾರೆ ಅವ್ರಿಗೆ ಕನ್ಸಿಡರ್ ಮಾಡ್ಬೇಕಂತ ತೀರ್ಮಾನ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಕಂಡೀಷನ್ಲಿ ಅಂದ್ರೆ ಅವ್ರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಅವ್ರು ಲೋಕಲ್ ಆಗಿರ್ಬೇಕು, ನಮ್ ಕರ್ನಾಟಕದವ್ರು ಇರ್ಬೇಕು. ಆಚೆವ್ರು ಇದ್ರೆ ಯಾವ ಕಾರಣಕ್ಕೆ ಕೊಡಲ್ಲ. ಆಚೆವ್ರಿಗೆ ಯಾವ ಕಾರಣಕ್ಕೆ ಕೊಡಲ್ಲ. ನಾವು ಲೋಕಲ್ ಆಗಿರೋಗು ಕರ್ನಾಟಕದವ್ರು ಇರ್ಬೇಕು. ಈಗ 1 lakh ಹೌಸಿಂಗ್ ಸ್ಕೀಮ್ಗೆ ನಾವು ಮನೆ ಕೊಡ್ಬೇಕಾದ್ರೆ ಅವ್ರು 5 ವರ್ಷ ಇಲ್ಲಿ ವಾಸ ಮಾಡಿರ್ಬೇಕು ಬೆಂಗಳೂರು ಸಿಟಿ ಅವ್ರಿಗೆ. ಅಂತವ್ರನ್ನೇ ನಾವು ಕೊಡಕ್ಕಾಗೋದು. 5 ವರ್ಷ ಅವ್ರು ಯಾರು ವಾಸ ಆಗಿರ್ತಾರೆ ಅದಕ್ಕೆ ತಡ ಆಗ್ತಾ ಇರೋದು. ಆ ಕಾರಣಕ್ಕೇನೆ ತಡ ಆಗ್ತಾ ಇರೋದು. ಈಗ ಎಲ್ಲಾರ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಾ ಇದೆ. ಎಲ್ಲರಿಗೂ ಗೊತ್ತಿರೋದೇ ವಿಚಾರ. ಟೋಟಲ್ 261 ಮನೆಯಲ್ಲಿ 161 ಮನೆಗಳು ಡೆಮಾಲಿಶ್ ಆಗಿದೆ. ಅಪ್ಲಿಕೇಶನ್ಗಳು ಜಾಸ್ತಿ ಬಂದಿದೆ. ಅಪ್ಲಿಕೇಶನ್ ಹಾಕೋರ್ಗೆಲ್ಲ ಮನೆ ಕೊಡಕ್ ಆಗಲ್ಲ. ಯಾರು ಡೆಮಾಲಿಶ್ ಮಾಡಿದ್ದಾರೆ ಅವ್ರಿಗೆ ಕನ್ಸಿಡರ್ ಮಾಡ್ಬೇಕಂತ ತೀರ್ಮಾನ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಕಂಡೀಷನ್ಲಿ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಆನಂದ್, ಕೋಗಿಲು ಅಲ್ಲಿ ಅಕ್ರಮ ಮನೆಗಳನ್ನ ಏನು ತೆರವು ಮಾಡಲಾಯ್ತು, ಅವ್ರಿಗೆ ಮನೆ ಕೊಡುವ ವಿಚಾರಕ್ಕೆ ಜಮೀರ್ ಮಾತಾಡ್ತಾ ಇದ್ರು, ಕಂಡೀಷನ್ಗಳ ಬಗ್ಗೆ ಮಾತಾಡ್ತಾ ಇದ್ರು. 5 ವರ್ಷ ಇಲ್ಲಿ ಇರ್ಬೇಕಾಗತ್ತೆ, ಬೆಂಗಳೂರಿನವ್ರು ಆಗ್ಬೇಕಾಗತ್ತೆ, ಜೊತೆಗೆ ಕರ್ನಾಟಕದವ್ರು ಆಗ್ಬೇಕಾಗತ್ತೆ, ಹೊರಗಡೆ ಅವ್ರಿಗೆ ಯಾವುದೇ ಕಾರಣಕ್ಕೂ ನಾವು ಮನೆ ಕೊಡೋದಿಲ್ಲ ಅಂತ. ಇದೇ ಕಂಡೀಷನ್ಗಳನ್ನ ಫಾಲೋ ಮಾಡ್ತಾರಾ ಅಥವಾ ಇದು ಬರೀ ಮಾಧ್ಯಮಗಳಿಗೆ ಕೊಟ್ಟಂತ ಹೇಳಿಕೆ ಮಾತ್ರನಾ ಆನಂದ್? ಇದರ ಪ್ರಮುಖವಾಗಿ ಬಹಳಷ್ಟು ವಿರೋಧದ ನಡುವೆನೂ ಕೂಡ ಈಗ ಕೋಗಿಲು ಲೇಔಟ್ ಒತ್ತುವರಿದಾರರಿಗೆ ಫ್ಲಾಟ್ ಅನ್ನು ನೀಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಸುಮಾರು 265 ಅರ್ಜಿಗಳು ಬಂದಿದ್ವು. ಅದರ ಪೈಕಿ ಎಲ್ಲವನ್ನೂ ಕೂಡ ಸ್ಕ್ರೂಟಿನಿ ಮಾಡಿ 26 ಜನರನ್ನ ಸೆಲೆಕ್ಟ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಆ 20 ಕುಟುಂಬಗಳಿಗೆ ಇವತ್ತೇ ಫ್ಲಾಟ್ ಅನ್ನು ಹಂಚಿಕೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಕೆಲವು ಸಚಿವರು ಕೂಡ ಅಂದ್ರೆ ಜಮೀರ್ ಅಹಮದ್ ಮತ್ತೆ ನಾಸೀರ್ ಅಹಮದ್ ಸೇರಿದಂತೆ ಕೆಲವು ನಾಯಕರು ಕೂಡ ಅಲ್ಲಿ ಸ್ಥಳಕ್ಕೆ ಹೋಗಿ ಅವ್ರಿಗೆ ಕೀ ಅನ್ನ ಹಸ್ತಾಂತರ ಮಾಡ್ತಕ್ಕಂಥ ಒಂದು ಮೂಲಕ ಅವರಿಗೆ ಫ್ಲಾಟ್ ಗಳನ್ನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಹಿಂದೆ ಅಲ್ಲಿರ್ತಕ್ಕಂಥವ್ರು ಬಹಳಷ್ಟು ಮಂದಿ ಬಾಂಗ್ಲಾದೇಶದವರು ಅಂತ ಹೇಳಲಾಗ್ತಾ ಇತ್ತು. ಜೊತೆಗೆ ಆಂಧ್ರ, ತಮಿಳುನಾಡು, ಕೇರಳದಿಂದನೂ ಕೂಡ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ರಾಜ್ಯ ಸರ್ಕಾರ ಬಹಳಷ್ಟು ಒಂದು ವಿರೋಧ ಬಂದ ಮೇಲೆ ಎಚ್ಚರಿಕೆ ಒಂದು ಹೆಜ್ಜೆಯನ್ನು ಇಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಕರ್ನಾಟಕದವರಾಗಿದ್ರೆ ಮಾತ್ರ ಮನೆಗಳನ್ನ ಕೊಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ತಂಡವನ್ನ ಅಲ್ಲಿ ಕಳಿಸಿ ಎಲ್ಲಾ ರೀತಿಯ ಒಂದು ಮಾಹಿತಿಗಳನ್ನು ಕೂಡ ಕಲೆ ಹಾಕಿದ್ದಾರೆ. ಯಾರ್ಯಾರ ಕುಟುಂಬ ಎಷ್ಟೆಷ್ಟು ವರ್ಷಗಳಿಂದ ಇಲ್ಲಿ ವಾಸವಾಗಿದ್ದಾರೆ, ಜೊತೆಗೆ ಕುಟುಂಬದ ಯಜಮಾನನ ಹೆಸರೇನು, ಅವರ ಮಕ್ಕಳು ಎಷ್ಟು ಜನ ಇದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋ ಒಂದು ಎಲ್ಲಾ ಒಂದು ಮಾಹಿತಿಗಳನ್ನು ಕೂಡ ಕಲೆ ಹಾಕೊಂಡು ಈಗ ಅಂತಿಮವಾಗಿ 26 ಒತ್ತುವರಿದಾರರೇನಿದ್ರು ಅವರು ಕರ್ನಾಟಕದವರೇ ಮತ್ತೆ ಅವರು ಅರ್ಹರಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ 26 ಫ್ಲಾಟ್ ಗಳನ್ನ ನೀಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಒಂದು ಕಂಡೀಷನ್ ಅನ್ನು ಕೂಡ ಹಾಕಿದ್ದಾರೆ. ಅಲ್ಲಿರ್ತಕ್ಕಂಥವ್ರು 5 ವರ್ಷಗಳು ಕರ್ನಾಟಕದ ನಿವಾಸಿಯಾಗಿರ್ಬೇಕು ಅನ್ನೋ ಒಂದು ಕಂಡೀಷನ್ ಕೂಡ ಹಾಕಿದ್ದಾರೆ. ಅವರು ಬೇರೆ ಕಡೆಯಿಂದ ಬರಲಿ ಅಥವಾ ಹೊರ ರಾಜ್ಯದಿಂದ ಬರಲಿ ಅಥವಾ ಹೊರದೇಶದಿಂದ ಬಂದಿರಲಿ 5 ವರ್ಷಗಳಿಂದ ಇಲ್ಲಿದ್ರೆ ನಾವು ಅವ್ರಿಗೆ ಫ್ಲಾಟ್ ಅನ್ನ ಕೊಡ್ತೀವಿ ಅನ್ನೋ ಒಂದು ವಿವಾದಾತ್ಮಕವಾದಂತಹ ಒಂದು ನಿರ್ಧಾರವನ್ನು ಕೂಡ ಈ ನಾಯಕರು ತೆಗೆದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇನ್ನಷ್ಟು ಆ ಒಂದು ಕುಟುಂಬಗಳ ಒಂದು ಪರಿಶೀಲನೆ ಮಾಡೋದಕ್ಕೆ ಈಗ ಅಧಿಕಾರಿಗಳ ತಂಡನೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಮುಂದೆ ಅವ್ರೆಲ್ಲರಿಗೂ ಕೂಡ ಫ್ಲಾಟ್ ಅನ್ನ ನೀಡೋದಕ್ಕೆ ರಾಜ್ಯ ಸರ್ಕಾರ ಈಗ ಮುಂದಾಗಿದೆ. ಓಕೆ ಆನಂದ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.